ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಅಭ್ಯಾಸವನ್ನು ಮುಂದುವರಿಸ್ತಾ, ಈಗಾಗಲೇ ನಾವು ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ, ಅವುಗಳ ವಸ್ತು ವಿಷಯ ಸಮಂಜಸತೆ, ಹಾಗೆಯೇ ಗ್ರಾಮ ಸಮುದಾಯದ ಉಗಮ ಬೆಳವಣಿಗೆ, ವಿನ್ಯಾಸ, ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇವತ್ತು ಜಾರ್ಜ್ ಮನಿ ವ್ಯವಸ್ಥೆಯನ್ನು ತಿಳ್ಕೊಂಡು ಹಾಗೆಯೇ ಗ್ರಾಮೀಣ ಧರ್ಮ ಅಧ್ಯಯನಕ್ಕಿರುವ ಕಾರಣವನ್ನು ಕೂಡ ತಿಳ್ಕೊಳ್ಳುವ. ಮೊದಲಿಗೆ ಜಾರ್ಜ್ ಮನಿ ವ್ಯವಸ್ಥೆ, ಅದು ಪುಟ ಸಂಖ್ಯೆ 74ರಲ್ಲಿದೆ ನೋಡಿ. ಜಾರ್ಜ್ ಮನಿ ವ್ಯವಸ್ಥೆ ಎನ್ನುವಂಥದ್ದು. ಜಾರ್ಜ್ ಮನಿ ವ್ಯವಸ್ಥೆ ಅಂದರೆ ಏನು ಅಂದರೆ ಅದು ಒಂದು ಬಿಟ್ಟಿ ಚಾಕರಿ ಅಂತ ಹೇಳುವಂಥದ್ದು. ಒಂದು ಬಲವಾದ ನಿಯಮ, ಸಂಕೋಲೆಗಳನ್ನು ಒಳಗೊಂಡ ಕೆಲಸ ಅಥವಾ ಸೇವೆ ಮತ್ತು ಅದಕ್ಕೆ ಪುರಸ್ಕಾರಗಳಿಂದ ಕೂಡಿ ಸಮಾಜದ ಕೆಳಸ್ತರದ ಜಾತಿಗಳು ಮೇಲಿನವುಗಳಿಗೆ ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿದ್ದ ಭಾರತೀಯ ಜಾತಿ ವ್ಯವಸ್ಥೆಯ ಕಿರುಚಿತ್ರದಂತಿರುವ ವ್ಯವಸ್ಥೆಯೇ ಜಾರ್ಜ್ ಮನಿ ವ್ಯವಸ್ಥೆ. ಇದರ ಪ್ರಕಾರ ಕೆಳಸ್ತರದ ಜಾತಿಗಳೆಲ್ಲವೂ ಮೇಲ್ಜಾತಿಗಳೊಂದಿಗೆ ಒಂದು ವ್ಯವಸ್ಥಿತವಾದ ಅಂತಕ್ರಿಯೆಯನ್ನೊಂದಿದ್ದು, ಮೇಲ್ಜಾತಿಗಳಿಗೆ ಕೇವಲ ಕರ್ತವ್ಯನಿಷ್ಠೆ ಮತ್ತು ತಲೆಬಾಗುವುದಲ್ಲದೆ ಬೇರೆ ಹಕ್ಕು ಬಾಧ್ಯತೆಗಳಾವೂ ಇರುವುದಿಲ್ಲ. ಆದ್ದರಿಂದ ಇದನ್ನು ವೆಟ್ಟಿ ಅಥವಾ ವೆಟ್ಟಿ ಚಾಕರಿ ಅಥವಾ ಬಿಟ್ಟಿ ಚಾಕರಿ ಎಂದು ಕರೆಯಲಾಗಿತ್ತು. ಜಾರ್ಜ್ ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಜಾರ್ಜ್ ಮನಿ ವ್ಯವಸ್ಥೆಯ ಲಕ್ಷಣಗಳಲ್ಲಿ ಸಮಾಜಶಾಸ್ತ್ರಜ್ಞರ ಪ್ರಕಾರ ಒಂದು ಶಾಶ್ವತವಾದ ಸಂಬಂಧಗಳು, ಎರಡು ವಂಶಪಾರಂಪರಿಕ ವ್ಯವಸ್ಥೆ, ಮೂರು ವಸ್ತುಗಳು ಮತ್ತು ಸೇವೆಗಳು, ನಾಲ್ಕು ಶಾಂತಿ ಮತ್ತು ತೃಪ್ತಿ, ಐದು ಕೆಲಸದಲ್ಲಿ ವ್ಯತ್ಯಾಸಗಳು, ಆರು ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆಯ ಸಂಬಂಧಗಳು. ಮೊದಲಿಗೆ ಜಾರ್ಜ್ ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ಒಂದರ ನಂತರ ಒಂದನ್ನು ತಿಳಿತಾ ಹೋಗುವ. ಮೊದಲಿಗೆ ಶಾಶ್ವತವಾದ ಸಂಬಂಧಗಳು. ಜಾರ್ಜ್ ಮನಿ ವ್ಯವಸ್ಥೆಯು ಕೃಷಿಯಾಧಾರಿತ ಕುಟುಂಬಗಳಿಗೆ ಅತಿ ಉಪಯುಕ್ತವಾದ ವ್ಯವಸ್ಥೆ. ಅವರಿಗೆ ಅವಶ್ಯಕವಾಗಿ ಬೇಕಾಗಿರುವ ಕೆಲವು ಸವಲತ್ತುಗಳಿರ್ಬೋದು, ಸೇವೆಗಳಿರ್ಬೋದು ಒದಗಿಸುವಂತಹ ಸಂಸ್ಥೆ ಈ ಜಾರ್ಜ್ ಮನಿ ವ್ಯವಸ್ಥೆಯಲ್ಲಿದೆ. ಕೃಷಿ ಜಮೀನನ್ನು ಹೊಂದಿದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೇಲ್ವರ್ಗಕ್ಕೂ ಸೇರಿರುವಂತಹ ಮೇಲುಜಾತಿಗಳ ಕೃಷಿಕ ಕುಟುಂಬಗಳಿಗೆ, ಕೆಳಜಾತಿಗಳ ಮತ್ತು ಸಾಮಾನ್ಯವಾಗಿ ಕೃಷಿ ಭೂಮಿ ಇಲ್ಲದ ಕುಟುಂಬಗಳು ಇಲ್ಲವೇ ಜನರು ತಮ್ಮ ಪರಿಣತಿ ಆಧಾರಿತ ಸೇವೆಯನ್ನು ನೀಡುವ ಸಾಂಪ್ರದಾಯಿಕ ಶಾಶ್ವತ ವ್ಯವಸ್ಥೆ. ಅಕಸ್ಮಾತ್ ಒಬ್ಬ ಸೇವಾಕಾರ ಕುಟುಂಬವು ಗ್ರಾಮವನ್ನು ತ್ಯಜಿಸಬೇಕಾಗಿ ಬಂದಾಗ ಬದಲಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಬೇರೆ ಕುಟುಂಬವನ್ನು ವ್ಯವಸ್ಥೆ ಮಾಡುವ ಪರ್ಯಾಯ ವ್ಯವಸ್ಥೆಯು ಇದಾಗಿದೆ. ಜಾರ್ಜ್ ಮನಿ ಹಕ್ಕುಗಳನ್ನು ಬದಲಿಸಿಕೊಳ್ಳುವುದು, ಅದನ್ನು ಅದಲು ಬದಲು ಮಾಡಿಕೊಳ್ಳುವುದು ಅಥವಾ ಇತರರಿಗೆ ವರ್ಗಾಯಿಸುವುದು ಮುಂತಾದವುಗಳಿಗೆ ಆಸ್ಪದವೇ ಇರಲಿಲ್ಲ. ಯಾಕಂದರೆ ಒಬ್ಬ ಕಮೀನನು ತಾನು ಸೇವೆ ಸಲ್ಲಿಸುತ್ತಿದ್ದ ಯಜಮಾನರ ಕುಟುಂಬವನ್ನು ತೊರೆದು ಬೇರೆ ಕಡೆಗೆ ಹೋಗಲಿಚ್ಛಿಸುತ್ತಿರಲಿಲ್ಲ, ಅವಕಾಶವಿರುತ್ತಿರಲಿಲ್ಲ. ಹೀಗಾಗಿ ಈ ವ್ಯವಸ್ಥೆಯು ಯಾರೂ ಸಹ ಗ್ರಾಮ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸುತ್ತಿದ್ದರು. ತಕ್ಕ ಬಂದೋಬಸ್ತು ಮಾಡಿದ್ದಿತ್ತು. ಅವರವರು ಹುಟ್ಟಿ ಬೆಳೆದ ಗ್ರಾಮದ ಮೇಲ್ಜಾತಿಗಳಿಗೆ ಆಯಾ ಕೆಳ ಧಾರ್ಮಿಕ ಕುಶಲಕರ್ಮಿ ಕುಟುಂಬಗಳು ಸೇವೆ ಸಲ್ಲಿಸಬೇಕಾಗಿತ್ತು. ತಮ್ಮ ಗ್ರಾಮದ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯನ್ನು ಈ ರೀತಿಯಾಗಿ ಕಾಯ್ದಿರಿಸುತ್ತಿದ್ದರು. ಪ್ರತಿ ಗ್ರಾಮವು ಈ ಕಾರಣದಿಂದಲೇ ಸ್ವಾವಲಂಬಿ ಎಂಬ ಬಿರುದನ್ನು ಪಡೆದಿರುತ್ತಿದ್ದವು. ತಮ್ಮ ಗ್ರಾಮದ ಜಾರ್ಜ್ ಮನಿ ಪುರಸ್ಕರಿಸುತ್ತಿರಲಿಲ್ಲ. ಹೀಗಾಗಿ ಯಾವೊಂದು ಗ್ರಾಮದಲ್ಲಿಯೂ ಕೃಷಿ ಆಧಾರಿತ ಜಮೀನ್ದಾರ ಕುಟುಂಬಗಳಿಗೆ ಕಾರ್ಮಿಕರ ಮತ್ತು ಕುಶಲಕರ್ಮಿಗಳ ಸಂಬಂಧ. ಒಟ್ಟಿನಲ್ಲಿ ಈ ಪದ್ಧತಿಯು ಪ್ರತಿ ಗ್ರಾಮದಲ್ಲಿಯೂ ಒಂದು ದೃಢವಾದ
ಪರಸ್ಪರ ಅವಲಂಬಿತವಾದ ಆರ್ಥಿಕ ವ್ಯವಸ್ಥೆ ಮತ್ತು ಸಂಬಂಧಗಳನ್ನು ವಿವಿಧ ಗ್ರಾಮಗಳ ನಡುವೆ ಹುಟ್ಟಿಹಾಕಿ ಗ್ರಾಮದ ದೈನಂದಿನ ಕೆಲಸ ಕಾರ್ಯಗಳಿಗೆ ಯಾವ ತೊಂದರೆಯೂ ಆಗದಂತೆ ನಡೆಸಿಕೊಂಡು ಹೋಗುವ ವೈಖರಿಯಾಗಿತ್ತು. ಅಕಸ್ಮಾತ್ತಾಗಿ ಏನಾದರೂ ಜಾಜ್ಮನಿ ವ್ಯವಸ್ಥೆಯು ನಿಂತರೆ, ಅದಕ್ಕೆ ಅಡೆತಡೆ ತಂದರೆ ಜನರು ಗ್ರಾಮದಲ್ಲಿ ತಾವು ನೆಲೆಸುವ ಸ್ವಾಭಾವಿಕ ಹಕ್ಕನ್ನೇ ಕಳೆದುಕೊಳ್ಳಬೇಕಾದಿತ್ತು. ಕೇವಲ ಆರ್ಥಿಕ ಸಂಬಂಧಿ, ಅಂದರೆ ತಮ್ಮ ಕೂಲಿ ಕಳೆದುಕೊಳ್ಳುವಂತೆ ಕಾರ್ಮಿಕರಿಗೆ, ಕೃಷಿ ಆಧಾರಿತ ಕುಟುಂಬಗಳಿಗೆ ದುಡಿಯುವ ಆಳುಗಳಿಲ್ಲದೆ ಕೃಷಿ ಕೆಲಸಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ಈ ವ್ಯವಸ್ಥೆಯ ಮರ್ಯಾದೆಯಾಗಿರುವುದಲ್ಲದೆ ಭಾಗವಹಿಸುವ ಎಲ್ಲ ಜನರ ಮರ್ಯಾದೆ, ಸ್ವಾಭಿಮಾನ ಸಹ ಆಗಿತ್ತು. ಅನೇಕ ಸಲ ಈ ಆಳು ಮಕ್ಕಳು ಜಮೀನುಗಳು ಜಾಜ್ಮನಿ ಕಾರ್ಯವನ್ನು ಮುಂದೂಡಿಕೊಂಡು ಊರನ್ನೇನಾದರೂ ಬಿಟ್ಟು ಹೋಗುವ ಮುನ್ನಾರ ಕಂಡರೆ ಆತನ ಮತ್ತು ಕುಟುಂಬದ ಜಾತಿಯ ಜನರ ಮೇಲೆ ಅತೀವ ಒತ್ತಡ ಬೀಳುತ್ತಿತ್ತು. ಈ ವಿಷಯದ ಮೇಲೆ ಸಮಾಜಶಾಸ್ತ್ರೀಯ ಅಧ್ಯಯನಗಳು ಸಹ ಇವೆ. ಎಸ್ ನೆಹರೂರವರು ತಮ್ಮ ಅಧ್ಯಯನದ ಕ್ಷೇತ್ರದ ಒಂದು ಗ್ರಾಮದಲ್ಲಿ ಹೇಗೆ ಒಬ್ಬ ಅಕ್ಕಸಾಲಿಗನು ಜಾಜ್ಮನಿಯನ್ನು ತೊರೆದು ಗ್ರಾಮ ಬಿಟ್ಟು ಹೋಗದಂತೆ ಆ ಊರಿನ ಪಂಚಾಯಿತಿಯು ಕಾನೂನನ್ನೇ ತಂದಿತ್ತು ಎಂಬ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ದುಬೆಯವರ ಪ್ರಕಾರ ಯಾವ ರೀತಿಯಾಗಿ ಕೂಲಿಗಾರರು ಮತ್ತು ಕುಶಲಕರ್ಮಿಗಳು ತಮ್ಮ ಜಾಜ್ಮನಿ ವ್ಯವಸ್ಥೆಯಿಂದ ಹೊರ ಹೋಗುವ ಹಾಗಿರಲಿಲ್ಲ, ಹಾಗೆಯೇ ಯಜಮಾನನು ಸಹ ಅವರನ್ನು ತಮ್ಮ ಬಳಿ ಕೆಲಸ ಮಾಡುವುದರಿಂದ ಹೊರಹಾಕುವಂತಿರಲಿಲ್ಲ, ಜಮೀನರನ್ನು ಬದಲಾಯಿಸುವಂತಿರಲಿಲ್ಲ. ಇಂತಹ ಸುಭದ್ರ ವ್ಯವಸ್ಥೆಯಾಗಿದ್ದ ಜಾಜ್ಮನಿಯಲ್ಲಿ ದೀರ್ಘಕಾಲದ ಒಡಂಬಡಿಕೆ ಹಾಗೂ ಸ್ಥಿರವಾದ ಆರ್ಥಿಕ ಸಂಬಂಧಗಳ ಏರ್ಪಾಡಾಗಿರುತ್ತಿತ್ತು. ಇದೇ ಕಾರಣದಿಂದ ಗ್ರಾಮೀಣ ಅರ್ಥವ್ಯವಸ್ಥೆ ಅಡೆತಡೆ ಇಲ್ಲದೆ ಸಾಂಗವಾಗಿ ನಡೆದುಕೊಂಡು ಹೋಗಲು ಸಾಧ್ಯವಾಗುತ್ತಿತ್ತು. ನೆಹರೂರವರ ಪ್ರಕಾರ ಒಬ್ಬ ಯಜಮಾನನು ಅಷ್ಟು ಸುಲಭವಾಗಿ ತನ್ನ ಕಮೀನನ್ನು ಕಿತ್ತು ಹಾಕಿ ಬೇರೊಬ್ಬರನ್ನು ನೇಮಿಸಿಕೊಳ್ಳುವುದು ಆತನ ಕುಟುಂಬವನ್ನು ತನ್ನ ಸೇವೆಯಿಂದ ಬೇರ್ಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. 2ನೇ ಪಾಯಿಂಟ್, ವಂಶಪಾರಂಪರಿಕ ವ್ಯವಸ್ಥೆ. ಜಾಜ್ಮನಿ ವ್ಯವಸ್ಥೆಯ 2ನೇ ಪ್ರಮುಖ ಲಕ್ಷಣ ಅದು ವಂಶಪಾರಂಪರಿಕವಾಗಿ ಬಂದಿರುವಂಥದ್ದು. ಎಸ್ ರೆಡ್ಡಿ ಅವರ ಪ್ರಕಾರ ಈ ವ್ಯವಸ್ಥೆಯಲ್ಲಿ ಜಾಜ್ಮನಿಗೆ ಒಳಪಟ್ಟಂತೆ ಕೆಲಸಗಳು, ಕೂಲಿ ಎಲ್ಲವೂ ಪೂರ್ವ ನಿರ್ಧಾರಿತವಾಗಿದ್ದವು ಹಾಗೂ ಮೊದಲೇ ಒಡೆತನದ ಸ್ವಾಮ್ಯದಲ್ಲಡಗಿದ್ದವು. ಅಕಸ್ಮಾತ್ ಕೆಲಸಗಾರರ ಕುಟುಂಬಗಳಲ್ಲಿ ಏನಾದರೂ ಗಂಡು ಸಂತಾನ ಇಲ್ಲದಿದ್ದರೆ ಅವರು ಜಾಜ್ಮನಿ ಹಕ್ಕುಗಳನ್ನು ಅಳಿಯನಿಗೆ ವರ್ಗಾಯಿಸಲಾಗುತ್ತಿತ್ತು. ಮತ್ತೊಂದು ವಿಷಯವೆಂದರೆ ಕೂಲಿ ಆಧಾರಿತ ಎಲ್ಲ ಕೆಳಗಿನ ಜಾತಿಯ ಕುಟುಂಬಗಳಿಗೂ ಜಾಜ್ಮನಿ ಪದ್ಧತಿಯ ಹಕ್ಕುಗಳನ್ನು ಸಮಾನವಾಗಿ ಹಂಚಲಾಗುತ್ತಿರಲಿಲ್ಲ. ಉದಾಹರಣೆಗೆ, ಒಬ್ಬ ಕಮ್ಮಾರನು ತನ್ನ ಗ್ರಾಮದ 30 ಕುಟುಂಬಗಳಿಗೆ ತನ್ನ ಸೇವೆಯನ್ನು ಒದಗಿಸಿದರೂ ಕೂಡ ಉಳಿದವರು 10 ಅಥವಾ ಇನ್ನೂ ಕಡಿಮೆ ಯಜಮಾನರಿಗೆ ಸೇವೆ ಮಾಡಬೇಕೆಂಬ ನಿರ್ಧಾರವಾಗಿತ್ತು. ಮೇಲಾಗಿ ಯಾವುದೇ ಒಂದು ಕುಟುಂಬದಲ್ಲಿ ಆಗಲಿ ಸದಸ್ಯರ ಸಂಖ್ಯೆ ಏರಿದಂತೆಲ್ಲ ಜಾಜ್ಮನಿ ಕೆಲಸ ಕಾರ್ಯಗಳು ಅವರವರಲ್ಲಿ ಹಂಚಿ ಬಿಡುವುದು ವ್ಯವಸ್ಥೆ ಇದೆ. ಅದರ ಫಲವಾಗಿ ಯಜಮಾನರ ಸಂಖ್ಯೆಯಲ್ಲಿ ಕಡಿತ ಉಂಟಾಗುತ್ತಿತ್ತು. ಅದರ ಫಲವಾಗಿ ಅಲ್ಲಿ ಸೇವಾ ಕುಟುಂಬಗಳ ಏನಾದರೂ ಜನನ ಪ್ರಮಾಣ ಹೆಚ್ಚಾಗಿದ್ದು ಕೂಲಿಗಾರರು ಸಿಕ್ಕಿದರೆ ಈ ಯಜಮಾನರ ಸಂಖ್ಯೆಯು ಸಹ ಹೆಚ್ಚಾಗುತ್ತಿತ್ತು. 3ನೇ ಪಾಯಿಂಟ್, ವಸ್ತುಗಳು ಮತ್ತು ಸೇವೆಗಳು ಜಾಜ್ಮನಿ ವ್ಯವಸ್ಥೆಯ ಮತ್ತೊಂದು ಲಕ್ಷಣ ಅಂತಲೇ ಹೇಳ್ಬೋದು. ಕಮೀನರಿಂದ ಸೇವೆ ಒದಗಿಸಿಕೊಂಡು ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಕಮೀನರಿಗೆ ಧ್ಯಾನ ರೂಪದಲ್ಲಿ ಪಡೆಯುವ ವ್ಯವಸ್ಥೆ ಇತ್ತು. ಯಾವಾಗಲೂ ಅದರಲ್ಲಿ ಚಿತ್ರ ಬಿಡಿಸುವಂಥದ್ದು. ಜಾಜ್ಮನಿ ವ್ಯವಸ್ಥೆಯಲ್ಲಿ ಯಜಮಾನರ ಸಂಬಂಧ ಬಂಡವಾಳಶಾಹಿ ವ್ಯವಸ್ಥೆಯ ಅಡಿಯಲ್ಲಿರುವ ಒಂದು ಆರ್ಥಿಕ ವ್ಯವಸ್ಥೆ ಆಗಿರಲಿಲ್ಲ. ಸೇವೆ ಮಾಡಿಕೊಂಡು ದುಡಿಯುತ್ತಿರುವ ಆಳಿನ ಬಗ್ಗೆ ಯಜಮಾನನು ಸದಾ ಕಳವಳಿಯಿಂದ ಆತನಿಗೆ ಬೇಕಾದ ಜೀವನ ನಿರ್ವಹಣೆ ಎಲ್ಲ ಸಹಾಯವನ್ನು ಕೂಡ ಮಾಡುತ್ತಿದ್ದರು. ಇನ್ನು ಇದರಲ್ಲಿ ಬರುವಂಥ 4ನೇ ಪಾಯಿಂಟ್, ಶಾಂತಿ ಮತ್ತು ತೃಪ್ತಿ. WH ವೈಸರ್ ರವರ ಪ್ರಕಾರ ಜಾಜ್ಮನಿ ಪದ್ಧತಿಯು ಶಾಂತಿ ಮತ್ತು ಸಮಾಧಾನವನ್ನು ತಂದೊಡಗಿಸುವ ನೆಲೆಬೀಡು. ಒಬ್ಬರ ಜಾಜ್ಮನಿಗೆ ಅಂಟಿಕೊಂಡು
ಅಂಟಿಕೊಂಡು ತಮ್ಮ ಶ್ರಮ ನೀಡಿ ಬದಲಾಗಿ ಆಹಾರ ಧ್ಯಾನ ಹಣವು ಪಡೆಯುವ ಕಾರ್ಮಿಕರು ಪಡೆಯುವುದು ಸಾಮಾಜಿಕ ರಕ್ಷಣೆಯನ್ನು ತಮ್ಮ ಹೊಟ್ಟೆಪಾಡಿಗಾಗಿ ಪರದಾಡುವುದನ್ನು ಬಿಟ್ಟು ನಿರುದ್ಯೋಗಿಗಳಾಗಿರದೆ 2 ಹೊತ್ತು ಊಟ ಮಾಡುವುದಕ್ಕೆ ಅವರಿಗೆ ಅವಕಾಶ ಮಾಡಿದ ಸಂಸ್ಥೆ ಏನು ಕೆಲಸ ಮಾಡಿ ದಣಿಗೆ ಸೇವೆ ಅರ್ಪಿಸಬೇಕು ಎಂಬುದು ಈ ಕಮೀನ್ಗಳಿಗೆ ಚೆನ್ನಾಗಿ ತಿಳಿದು ಬರುತ್ತದೆ. ಅವರು ಈ ಕೆಲಸದ ಜವಾಬ್ದಾರಿ ಹೊರಲು ಸದಾ ಸಿದ್ಧರಾಗಿಯೇ ಇರುತ್ತಾರೆ. ಹೀಗೆ ಮೊದಲೇ ವ್ಯವಸ್ಥೆಯ ಬಗ್ಗೆ ಗೊತ್ತಿರುವುದರಿಂದ ಅವರಿಗೆ ಯಾವ ರೀತಿಯ ಒಂದು ಗಡಿಬಿಡಿ ಇಲ್ಲದೆ ಹೊಂದಿಕೊಳ್ಳಬೇಕೆಂಬ ಗೊಂದಲ ಇದೆ. ಕೆಲಸ ಮಾಡಿಕೊಂಡು ಹೋಗುತ್ತಾರೆ, ಆದರೆ ಯಾವಾಗಲೂ ಎಲ್ಲವೂ ಚೆನ್ನಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ನಾವು ಬರುವ ಹಾಗಿಲ್ಲ. ಅನೇಕ ವೇಳೆ ಈ ಕಡಿಮೆ ವೇತನವನ್ನು ನೀಡಲಾಗುತ್ತದೆ ಶಾಂತಿ ಮತ್ತು ತೃಪ್ತಿಯಲ್ಲಿ. ಇನ್ನು ಬರುವಂಥ 5ನೇ ಪಾಯಿಂಟ್, ಕೆಲಸದಲ್ಲಿ ವ್ಯತ್ಯಾಸ. ಜಾರ್ಜ್ ಮನಿ ವ್ಯವಸ್ಥೆಯಡಿಯಲ್ಲಿ ವಿವಿಧ ಕುಶಲಕರ್ಮಿಗಳು ಹಾಗೂ ಕೃಷಿ ಕಾರ್ಮಿಕರು ಒದಗಿಸುವ ಸೇವೆಗಳು ಒಂದೇ ತೆರನಾಗಿರುವುದಿಲ್ಲ. ಎಲ್ಲ ಕಮಿಷನ್ಗಳು ಒಂದೇ ತೆರನಾದ ದುಡಿಮೆ ಮಾಡುವುದಿಲ್ಲ. ಎರಡನೆಯದಾಗಿ, ಒಬ್ಬ ಕಮೀನನ್ನು ಒಂದೇ ಕುಟುಂಬಕ್ಕೆ ದುಡಿಯಬೇಕೆಂದೇನಿಲ್ಲ, ಅಥವಾ ಕೆಲವು ಪ್ರದೇಶಗಳಲ್ಲಿ ಅವರು ಒಂದೇ ಗ್ರಾಮಕ್ಕೂ ದುಡಿಯಬೇಕಾಗ್ತದೆ. ಇದು ಒಂದು ಒದಗಿಸುವಂಥ ಸೇವೆ ಮೇಲೆ ನಿರ್ಧರಿತವಾಗ್ತದೆ. ಉದಾಹರಣೆಗೆ, ಕೃಷಿ ಕಾರ್ಮಿಕರಾದರೆ ಕುಟುಂಬಕ್ಕೂ ದುಡಿಯಬಹುದು, ಆದರೆ ಅಗಸರು, ಕ್ಷೌರಿಕ, ಬಡಗಿ, ಕಮ್ಮಾರ, ಕುಂಬಾರ, ಚರ್ಮಕಾರ ಇತ್ಯಾದಿ ಕೆಲಸಗಾರರು ಅಕಸ್ಮಾತ್ ಮತ್ತು ಕೆಲಸ ಮಾಡುವ ಪರಿಸ್ಥಿತಿಯಿಂದ ಹಾಗಿದ್ದರೆ ಅದು ಅವರು ಒಂದಕ್ಕಿಂತ ಹೆಚ್ಚಿನ ಗ್ರಾಮಗಳ ಜನರಿಗೆ ಹೆಚ್ಚಿನ ಗ್ರಾಮದ ಜನರಿಗೆ ಕೆಲಸ, ಉದ್ಯೋಗ ಅವುಗಳ ಬಗ್ಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಅಲ್ಲಿ ಕೃಷಿ ಕಾರ್ಮಿಕನಾದರೆ ಕುಟುಂಬವು ದುಡಿಯಬಹುದು, ಆದರೆ ಅಗಸರು, ಕ್ಷೌರಿಕ, ಬಡಗಿ, ಕಮ್ಮಾರ ಕೆಲಸದಲ್ಲಿ ವ್ಯತ್ಯಾಸ. ಜಾರ್ಜ್ ಮನಿ ವ್ಯವಸ್ಥೆಯಡಿಯಲ್ಲಿ ವಿವಿಧ ಕುಶಲಕರ್ಮಿಗಳು ಹಾಗೂ ಕೃಷಿ ಕಾರ್ಮಿಕರು ಒದಗಿಸುವ ಸೇವೆಗಳು ಒಂದೇ ತೆರನಾಗಿರುವುದಿಲ್ಲ. ಎಲ್ಲ ಕಮಿಷನರ್ ಒಂದೇ ತೆರನಾದ ದುಡಿಮೆ ಮಾಡುತ್ತಿರುವುದು. ಎರಡನೇದಾಗಿ, ಒಬ್ಬ ಕಮಿಷನನ್ನು ಒಂದೇ ಕುಟುಂಬಕ್ಕೆ ದುಡಿಯಬೇಕೆಂದಿಲ್ಲ, ಅಥವಾ ಕೆಲವು ನಿರ್ಧಾರವಾಗಿರುತ್ತದೆ. ಈಗ ಅಂದರೆ ಕೆಲಸದಲ್ಲಿ ವ್ಯತ್ಯಾಸ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡಿದರೆ ಎಷ್ಟೋ ವ್ಯತ್ಯಾಸಗಳಾಗುವಂಥದ್ದನ್ನು ನಾವು ಕಾಣ್ಬೋದು. ಒಂದು ಕಡೆ ಒಂದು ಕೃಷಿ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬೇರೆ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದರೆ ಕೃಷಿ ಕಾರ್ಮಿಕನಾದರೆ ಕುಟುಂಬಕ್ಕೂ ದುಡಿಯಬಹುದು, ಆದರೆ ಅಗಸರು, ಕ್ಷೌರಿಕ, ಬಡಗಿ, ಕಮ್ಮಾರ, ಕುಂಬಾರ, ಚರ್ಮಕಾರ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡುವ ಪರಿಸ್ಥಿತಿಯಾಗಿದ್ದರೆ ಅವರು ಒಂದಕ್ಕಿಂತ ಹೆಚ್ಚಿನ ಗ್ರಾಮಗಳ ಜನರಿಗೂ ಸಹ ದುಡಿಯಬಹುದು. ಅದಕ್ಕೆ ಜಾರ್ಜ್ ಮನಿ ಪದ್ಧತಿ ಅಡ್ಡಿ ಬರುವುದಿಲ್ಲ. ಒಂದು ಕುಟುಂಬಕ್ಕೆ ಒಬ್ಬ ಕ್ಷೌರಿಕನ ಸೇವೆಯು ವಾರದಲ್ಲಿ ಒಮ್ಮೊಮ್ಮೆ 2 ಬಾರಿಯೂ ಕೂಡ ಒದಗಿಸಬಹುದು. ಒಂದೆರಡು ಗಂಟೆಗಳಷ್ಟು ಕಾಲ ಮಾತ್ರವೇ ಸಹಜವಾಗಿ ಅಲ್ಲಿ ನಾವು 10-12 ಯಜಮಾನರ ಕುಟುಂಬಗಳ ಸೇವೆಯನ್ನು ಮಾಡಬಹುದಾಗಿದೆ. ಆತ ಒಂದಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಸಹ ದುಡಿಯಬಹುದು. ಕೆಲವು ಸನ್ನಿವೇಶ, ಒಬ್ಬ ಸಣ್ಣ ಅಂಗಡಿಯವನು ತನ್ನ ಅಂಗಡಿಯ ವಸ್ತುವನ್ನು 10-12 ಮೈಲುಗಳ ದೂರದಲ್ಲಿರುವ ಗ್ರಾಮಗಳ ತನಕ ಹಬ್ಬಬಹುದಾಗಿದೆ. ಹೀಗಾಗಿ ಒಬ್ಬ ಕಾರ್ಮಿಕನು ಎಷ್ಟು ಕುಟುಂಬಗಳಿಗೆ ಸೇವೆ ಮಾಡಬಹುದು, ಅಷ್ಟು ಹಳ್ಳಿಗಳಿಗೆ ಆತನ ಶ್ರಮವು ದೊರಕಬಹುದೆಂಬ ವಿಷಯ ಆತನು ನಿರ್ವಹಿಸಿರುವ ಕೆಲಸದ ಮೇಲೆ ನಿಂತಿರುತ್ತದೆ. ಅಂದರೆ ಒಬ್ಬ ಕಸಗುಡಿಸುವವನಿಗೆ ಕೆಲವೇ ಕುಟುಂಬಗಳಿಗೆ ತನ್ನ ಸೇವೆ ಒದಗಿಸುವುದು ಸಾಧ್ಯವಾದರೆ, ಕ್ಷೌರಿಕನು, ಅಂಗಡಿಯವರು, ಕಿರಾಣಿದಾರರು ಒಂದು ಗ್ರಾಮದ ಜನರಿಗಿಂತ ಕುಟುಂಬಕ್ಕಿಂತ ಹೆಚ್ಚಿನವುಗಳು ನಮ್ಮ ಸೇವೆಯನ್ನು ಒದಗಿಸುವುದು ಸಾಧ್ಯವಾಗುತ್ತದೆ. ಯಾವ ಕಮಿಷನರು ತನ್ನ ಎಷ್ಟು ಸೇವೆಯನ್ನು ಯಾವ ದಣಿಗೆ ಒದಗಿಸಬೇಕೆಂದು ನಿರ್ಣಯಿಸುತ್ತದೆ, ಆ ಕೆಲಸಕ್ಕೆ ಆ ಗ್ರಾಮದ ಇರುವ ಬೇಡಿಕೆ ಮತ್ತು ಸೇವೆಯನ್ನು ಒದಗಿಸಲು ಬರುವ ಕಮಿಷನರ್ ಸಂಖ್ಯೆಯಾಗಿರುತ್ತದೆ ಎಂಬುದು ಈ ಸಂದರ್ಭದಲ್ಲಿ ಜಾರ್ಜ್ ಮನಿ ವ್ಯವಸ್ಥೆ ಅರ್ಥ ಮಾಡಿಕೊಳ್ಳುವಾಗ ಬರುವ ಮತ್ತೊಂದು ಗಂಭೀರ ವಿಷಯ. ಉದಾಹರಣೆ, ಒಂದು ಹಳ್ಳಿಯು ಫಲಭರಿತವಾಗಿದ್ದರೆ, ಕೃಷಿ ಚೆನ್ನಾಗಿ ನಡೆಯುತ್ತಿದ್ದು, ಜನರ ಕೈಯಲ್ಲಿ ಹಣ ಓಡಾಡುತ್ತಿದ್ದರೆ, ಆಗ ಅಲ್ಲಿರುವ ಪೆಟ್ಟಿ ಅಂಗಡಿಯವರಿಗೆ ಒಳ್ಳೆಯ ವ್ಯಾಪಾರ ಎಂದು ಬೇರೆ ಹೇಳಬೇಕಾಗಿಲ್ಲ. ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿಯಾದರೆ ಆಗ ಅಂಗಡಿಯವರಿಗೆ ಹೆಚ್ಚಿನ ವ್ಯಾಪಾರವಿಲ್ಲ ಎಂಬುದು ಸಹಜ. ಈ ಗ್ರಾಮಗಳಲ್ಲಿಯೂ ಎಲ್ಲರೂ ಬೇಕಾಗಿಲ್ಲ ಎಂಬುದನ್ನು ಈ ಕಾರಣಕ್ಕಾಗಿಯೇ ಭಾರತದ 54 ಗ್ರಾಮಗಳು ತಮ್ಮ ಅಧ್ಯಯನದಲ್ಲಿ ನೆಹರು ಅವರು ಕೇವಲ 18 ಜನ ಚರ್ಮಕಾರರಿರುವುದನ್ನು ಕಂಡು ದಾಖಲಿಸಿದ್ದಾರೆ. 54 ಹಳ್ಳಿಗಳಲ್ಲಿ 30% ಕುಂಬಾರರು, 16%
ಅಂಗಡಿ ಇಟ್ಟುಕೊಂಡಿದ್ದ ಸಣ್ಣ ವ್ಯಾಪಾರಸ್ಥರು ಕೂಡ ಬಂದಿದ್ದರು. 60% ಗ್ರಾಮಗಳಲ್ಲಿ ಅಹಿರರನ್ನು, ಬ್ರಾಹ್ಮಣರನ್ನು, ಕ್ಷೌರಿಕನನ್ನು, ಅಕ್ಕಸಾಲಿಗರನ್ನು, ಇನ್ನು 6ನೇ ಪಾಯಿಂಟ್ ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆ ಸಂಬಂಧ. ಉಳಿದ ಅನೇಕ ಸಾಂಪ್ರದಾಯಿಕ ಸಮಾಜಗಳಿಗೆ ಹೋಲಿಸಿದಾಗ ಅವುಗಳಿಂದ ಭಾರತವು ಹೇಗೆ ಭಿನ್ನವಾಗಿದೆ ಎಂಬುದನ್ನು ಅತಿ ಪದ್ಧತಿಯ ಅಂತಹ ವೈಶಿಷ್ಟ್ಯ ಭಿನ್ನತೆಯಾಗಿದೆ. ಅದರಲ್ಲೂ ಗ್ರಾಮೀಣ ಭಾರತದಲ್ಲಿ ಆಗಿರುವ ಸಂಬಂಧಗಳ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದೆ. ವಂಶಪಾರಂಪರಿಕವಾದ ಸಾಮಾಜಿಕ ಸ್ತರ ವಿನ್ಯಾಸದಿಂದ ಕೂಡಿದ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯು ಪ್ರತಿ ಕುಟುಂಬಕ್ಕೂ ವ್ಯಕ್ತಿಗೂ ನಿಷ್ಕರ್ಷಿತ ಉದ್ಯೋಗಗಳನ್ನು ನಿರೂಪಿಸಿತು. ಮೇಲ್ವರ್ಗದ ಭೂ ಮಾಲೀಕರಾದ ಮಧ್ಯಮ ವರ್ಗದ ಜಾತಿ ಕೃಷಿಕರಾಗಿಯೂ ಮತ್ತು ಕೆಳವರ್ಗದ ಜಾತಿಗಳು ಅಸ್ಪೃಶ್ಯರು, ಭೂಹೀನರಾಗಿದ್ದು ಕಾರ್ಮಿಕರು ಮತ್ತು ಕೆಲವು ಹೀನವಾದ ಅಶುಚಿಯಾದ ಕೆಲಸವನ್ನು ಮಾಡುವುದೆಂದು ವಿಧಿಸಲಾಯಿತು. ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಯಾವ ವ್ಯಕ್ತಿಯು ಎಲ್ಲಿ ಸ್ಥಾಪಿಸಲ್ಪಡುತ್ತದೋ ಆ ಸ್ಥಾಪನೆಯ ಜಾತಿಯ ಆರ್ಥಿಕ ಅಂತಸ್ತನ್ನು ನಿರ್ಧರಿಸುತ್ತದೆ. ಅದರಿಂದಾಗಿ ಸಾಮಾಜಿಕವಾಗಿ ಸ್ಥಾನಮಾನವನ್ನು ಸಹ ತೀರ್ಮಾನಿಸುತ್ತದೆ. ಈಗ ಸಾಂಪ್ರದಾಯಿಕ ಭಾರತ ಗ್ರಾಮೀಣ ವ್ಯವಸ್ಥೆಯಲ್ಲಿ ವಿವಿಧ ಜಾತಿಗಳ ನಡುವಿನ ಬಲವಾದ ಸಂಬಂಧವನ್ನು ಮತ್ತು ಅವುಗಳು ನಡೆಸಿಕೊಂಡು ಹೋಗಬೇಕಾಗಿದ್ದ ಉದ್ಯೋಗಗಳನ್ನು ಜಾರ್ಜ್ ಮನಿ ವ್ಯವಸ್ಥೆ ನಿರ್ಧರಿಸಿಕೊಂಡಿದೆ. ಇವಿಷ್ಟು ನಾವು ಜಾರ್ಜ್ ಮನಿ ಪದ್ಧತಿಯ ಲಕ್ಷಣಗಳಲ್ಲಿ ತಿಳ್ಕೊಂಡೆವು. ಇನ್ನಷ್ಟು ವಿಚಾರಗಳಿದೆ, ಅದರಲ್ಲಿ ಬದಲಾವಣೆಗಳಿರ್ಬೋದು ಅಥವಾ ಮುಂದೆ ಬರುವಂಥ ಗ್ರಾಮೀಣ ಧರ್ಮ ಮತ್ತು ಮನರಂಜನೆ ಘಟಕಗಳನ್ನೆಲ್ಲ ಜಾರ್ಜ್ ಮನಿ ಪದ್ಧತಿಯ ಲಕ್ಷಣಗಳು. ಇದರಲ್ಲಿ ಶಾಶ್ವತವಾದ ಸಂಬಂಧಗಳು 2, ವಂಶಪಾರಂಪರಿಕ ವ್ಯವಸ್ಥೆ 3, ವಸ್ತುಗಳು ಮತ್ತು ಸೇವೆಗಳು, ಶಾಂತಿ ಮತ್ತು ತೃಪ್ತಿ, ಕೆಲಸದಲ್ಲಿ ವ್ಯತ್ಯಾಸ, ಸಾಂಪ್ರದಾಯಿಕ ಜಾರ್ಜ್ ಮನಿ ವ್ಯವಸ್ಥೆಯ ಸಂಬಂಧಗಳು ಹಾಗೆಯೇ ಇಲ್ಲಿ ಕೆಲಸದ ವ್ಯತ್ಯಾಸ, ಇವಿಷ್ಟು ಜಾರ್ಜ್ ಮನಿ ವ್ಯವಸ್ಥೆಯಲ್ಲಿ ನೀವು ಬರಿಬೇಕಾಗಿರುವಂತಹ ವಿಚಾರಗಳಾಗಿದೆ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.